ಏ ಮಾತಾಡೋಕೆ ಏನು ಇಲ್ಲ. ಇನ್ನಿಲ್ಲ. ಅವ್ರು ದೇವ್ರು ಇದ್ದಂಗೆ ನಮಗೆ, ದೇವ್ರು ಇದ್ದಂಗೆ ದೇವ್ರು ಏನು ಸರ್ ಒಳ್ಳೇದು ಮಾಡ್ತಾರೆ ಎಲ್ಲ ಒಳ್ಳೇದೇ ಮಾಡಿದ್ದು. ಹೇಳಿದೆಲ್ಲ ಕೊಡುತ್ತಲ್ಲ ದೇವರು. ಕಣ್ಣಲ್ಲಿ ನೀರು ಬರುತ್ತೆ. ಹೇಳಿ ಸರ್. ಮೋದಿಯವ್ರನ್ನ ನೆಕ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಪ್ರತಿಯೊಂದು ಯಾವುದು ಅವ್ರಿಗಿಂತ ಏನು ಮಾಡ್ತಾರೆ ಅವ್ರ ದೇಶಕ್ಕಾಗಿ. ಗ್ರೇಟ್. ಅವರು ಹಿಂದೆ ಆ ಥರ ಹುಟ್ಟು ಇಲ್ಲ, ಮುಂದೆ ಹುಟ್ಟೋದು ಇಲ್ಲ. ಎಮೋಷನಲ್ ಆಗ್ಬಿಟ್ಟು ಹೇಗೆ ಸರ್? ಅವರು ಹಾಗೆ ಅವ್ರು ಮೋದಿಯವ್ರನ್ನ ತುಂಬ ಆರಾಧನೆ ಮಾಡ್ತಾರೆ. ಹೇಳಿ ಸರ್. ಈಗ ಹೇಳ್ತಾ ಇದ್ದೀರಲ್ವಾ ಮೋದಿಜಿ ನಮ್ಗೆ ದೇವ್ರು ಇದ್ದಾರೆ. ಹೌದು, ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಏನು ಮಾಡ್ಕೊಂಡಿಲ್ಲ. ಈಗ ಮೊನ್ನೆ ಪಾಪ ಈಗ 15 ದಿನದ ಹಿಂದೆ ಪಾಪ ಆಟೋದವ್ರದೆಲ್ಲ ಸಿಲಿಂಡರ್ ಇಲ್ಲ ಅಂತ ಒದ್ದಾಡ್ತಾ ಇದ್ರು. ಈ ವಿಚಾರವಾಗಿ ಸ್ವಲ್ಪ ತಲೆ ಕೆಡಿಸ್ಕೋಬೋದಾಗಿತ್ತಲ್ಲ. ಅವರು ಅವ್ರ ಕೈ ಮೀರಿ ಅವರ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲಾನು ಮಾಡ್ತಾ ಇದ್ದಾರೆ. ಯುದ್ಧದಿಂದಾಗಿ ಈ ಪ್ರಯತ್ನ ಕಷ್ಟ ಆಯಿತು. ಆದರೂ ಅವ್ರು ಇಲ್ಲ ಅಂದಿದ್ರೆ ಅದು ಬೇರೆ ಥರ ಇರೋದು. ಸರ್ ನೀವು ನಿಮ್ಗೆ ಗೊತ್ತಿಲ್ಲ ವಿಚಾರ. ಪಾಪ ಒಬ್ಬೊಬ್ಬರದ್ದು ನಾವು ಒಂದೊಂದು ಬೈಟ್ ತಗೊಂಡಾಗ ಕಣ್ಣಲ್ಲಿ ನೀರು ಹಾಕೊಂಡ್ರು. ಒಂದೊಂದು ಆಟೋ ಡ್ರೈವರು ಮೇಡಮ್ ಈ ಥರ 4 ಅವರ್ ಲೈನಲ್ಲಿ ನಿಂತ್ಕೊಬೇಕು ನಾವು. ಏನು ಮಾಡೋದು? ಕೆಲವರಿಂದ ತೊಂದರೆ ಆಗ್ತಾ ಇರ್ಬೋದು. ಬೇರೆ ಕೆಲವರೆಲ್ಲ ಅದನ್ನ ಬ್ಲಾಕ್ ಮಾಡಿ ಇಟ್ಕೊಂಡಿರ್ಬೋದಲ್ವಾ, ಬಿಕಾಸ್ ಆಫ್ ದ ರೇಟ್ ಹೈಕ್ ಮಾಡೋಕ್ಕೆ ಬ್ಲಾಕ್ ಮಾಡಿರ್ಬೋದು. ಹೇಳಿ ಸರ್ ಯಾಕೆ ಎಮೋಷನಲ್ ಆಗೋದು? ಹಾಗೆ ಎಷ್ಟು ಅವ್ರು ಹಾಗೆ ಅವರು ಇಲ್ಲ, ಅವರು ಆರಾಧನೆ ಮಾಡ್ತಾರೆ. ಅಭಿಮಾನಿ ಸರ್ ಸೀರಿಯಸ್ಲಿ ನಮಗೂ ಗೊತ್ತಿಲ್ಲ. ಹೇಳಿ ಅವ್ರ ವಿಚಾರವಾಗಿ ಇಷ್ಟೊಂದು ಅಭಿಮಾನಿ ಅಂತಂದ್ರೆ ಅವ್ರ ವಿಚಾರ ಗುಣಗಳು ಯಾವ್ದು ಇಷ್ಟ ಆಗುತ್ತೆ? ಅವರ ಎಲ್ಲ ಗುಣಗಳು ನಮ್ಗೆ ಇಷ್ಟನೇ. ಎಲ್ಲಾನು ಎಲ್ಲ ಇಷ್ಟ ಆಗುತ್ತೆ. ಅಡೋ ಅಂಥದ್ದು ಏನಿದೆ? ಯಾಕೋ ಅದು ಹಾಗೆ. ಹಂಗೆ ಹೇಳಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ. ಅವ್ರದ್ದು ಸ್ವಾರ್ಥ ಇಲ್ಲಲ್ಲ. ಮನೆ ಮಕ್ಕಳು ಮಠ ಅದೇನಿಲ್ಲ, ಏನಿದ್ರು ದೇಶ. ಅವ್ರ ಜೀವನ ಪೂರ್ತಿ ದೇಶಕ್ಕೆ ಮುಡುಪಾಗಿಟ್ಟವ್ರೆ. ಅವ್ರು ಇಲ್ಲ ಅಂದಿದ್ರೆ ಇವತ್ತು ನಮ್ಮ ದೇಶ ಕಷ್ಟ ಆಗೋದು. ಒಟ್ಟು ಅವ್ರಿಗೆ ಪ್ರಜೆಗಳನ್ನ ಕಾಪಾಡಬೇಕು ಅಷ್ಟೇ, ಅವ್ರಿಗೆ ಫಾರಿನ್ ಎಲಿಮೆಂಟ್ಸ್ ಇಂದ. ಈಗ ಆರ್ಥಿಕ ಬಿಕ್ಕಟ್ಟನ್ನ ಪರಿಹರಿಸಕ್ಕೆ ಈ ದೊಡ್ಡ ಮಟ್ಟದ ನಿರ್ಧಾರ ಬೇಕಾ? ಯಾವುದು ಈಗ ಒಡವೆ ತಗೋಬೇಡಿ ಅನ್ನೋದು. ಅದರಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಒಳ್ಳೇದಾಗಲಿ ಅಂತ ಅವ್ರದ್ದು ವಿಚಾರ ಇರ್ತದೆ ಅಲ್ವಾ. ಟ್ರಾನ್ಸ್ಪೋರ್ಟೇಷನ್ ಅಂದರೆ ನಮ್ಮಲ್ಲಿ ಆ ವ್ಯವಸ್ಥೆ ಸರಿ ಇಲ್ಲಲ್ಲ. ಬಸ್ ಸರಿಯಾಗಿ ನಾವು ಹೋಗೋಲ್ಲಿ ಹೋಗಿ ತಲುಪಕ್ಕಾಗಲ್ಲ, ಅದರಿಂದ ತೊಂದರೆ ಆಗ್ತದೆ. ವ್ಯವಸ್ಥೆ ಸರಿ ಇದ್ದರೆ ನಾವು ಕೂಡ ಹೋಗ್ಬೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಚೆನ್ನಾಗಿದೆ, ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆಯಾ? ಪರವಾಗಿಲ್ಲ. ರಾಜ್ಯ ಸರ್ಕಾರ ಏನು ನಡೆಸ್ತಾ ಇದೆಯಮ್ಮ? ಏನೂ ಇಲ್ಲ, ಎಲ್ಲ ತೊಂದರೆಗಳೇ. ಎಲ್ಲ ಪ್ರತಿಯೊಂದಕ್ಕೂ ತೊಂದರೆನೇ. ಕೇಂದ್ರದಲ್ಲಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತೀವಿ. ಮೋದಿಯವ್ರದ್ದು ಏನೋ ನಾವು ಮಾತಾಡೋಂಗೆ ಇಲ್ಲ ಬಿಡಿ. ಮೋದಿಜಿ ಬಗ್ಗೆ ಇಷ್ಟು ದೊಡ್ಡ ಅಭಿಮಾನಿ. ಹೌದು, ಈಗ ನೆಕ್ಸ್ಟ್ ಇದಕ್ಕೂ ಎಲೆಕ್ಷನ್ಗೂ ಅವರೇ ಬರ್ತಾರೆ ಅಂತ. ಅವ್ರು ಇರುವವರೆಗೂ ಅವ್ರು 100 years ಇದ್ರೆ ಅವರೇ ಇರ್ತಾರೆ. ಅವರೇ ಇರಬೇಕು. ಮತ್ತೆ ಯಾಕೆ ಲಾಸ್ಟ್ ಇದರಲ್ಲಿ ಎಲೆಕ್ಷನ್ 50-50 ಬಂದ್ರು ಅವರು? ಅಲ್ಲ, ಅದು ಸ್ವಲ್ಪ ಇದಾಯಿತು, ಕಡಿಮೆ ಆಯಿತು ಸೀಟುಗಳು. ಜನ ವಿರೋಧ ಪಕ್ಷದವರು ಏನೇನು ಆಮಿಷಗಳು ನೋಡ್ತಾರೆ, ಜನರಿಗೂ ತಲೆ ಕೆಟ್ಟು ಹೋಗ್ತದೆ, ಸರಿಯಾದ ನಿರ್ಧಾರ ತಗೊಳ್ಳಲ್ಲ. ತೊಂದರೆ ಆದಾಗ ಮಾತ್ರ ನೆನ್ಪು ಮಾಡಿಕೊಡ್ತಾರೆ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು. ನಿನ್ನೆ ಬಂದಿದ್ರು ನೋಡಿದ್ರಾ? ಮೋದಿಜಿ ಯಾವ ನಿನ್ನೆ ನಾವು ಇರಲಿಲ್ಲ ಊರಲ್ಲಿ. ನಿನ್ನೆ ಅಲ್ಲಿ ಬಂದಿದ್ರಲ್ಲ ಕನಕಪುರ ರೋಡಿ ರವಿಶಂಕರ್ ಹೋಮಿ ಇವ್ರಿಗೆ. ನೋಡಿದ್ರಿ ಯಾವ್ದಾದ್ರು? ಯಾರು ನಮ್ಮ ಮೋದಿಯವ್ರು ನೋಡಿದ್ದೀವಿ. ಮಾತಲ್ಲ, ರ್ಯಾಲಿಗಳು ಬಂದಾಗ ನೋಡಿದ್ದೀವಿ. ಬೇಡ ಬಿಡಿ, ಅವ್ರು ಹೇಳಿದ್ದನ್ನೇ ನಾವು ಫಾಲೋ ಮಾಡ್ತೀವಿ. ನಿಮ್ಗೆ ಯಾವ್ದಾದ್ರು ಜಿಲ್ಲದ ಬಗ್ಗೆ ವೇದ ಇಲ್ಲ, ಅವ್ರು ಹೇಳೋದೇ ವೇದ ವಾಕ್ಯ ನಮಗೆ. ಮತ್ತೆ ನೀವು ಕಾರು ಮತ್ತೆ 2 ವೀಲರ್ ಓಡಾಡಬಾರ್ದು ಅಂತ ಹೇಳಿದ್ದಾರೆ. ಓಡಾಡಬಾರ್ದಾ? ಏಕೆ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಡಿ, ನೀವು ಓನ್ ವೆಹಿಕಲ್ ಯೂಸ್ ಮಾಡಬೇಡಿ, ಇದರಲ್ಲಿ ಖಾಸಗಿ ಇದರಲ್ಲಿ ಓಡಾಡಿ ಅಂತ ಹೇಳಿದ್ದಾರೆ. ಅದು ಕಷ್ಟ ಸ್ವಲ್ಪ ನಮಗೆ. ಪಾಯಿಂಟ್ ರೀಚ್ ಆಗಬೇಕಲ್ಲ ನಮ್ಮದು. ಮೋದಿಜಿ ದೇವರು ಅಂತ ಹೇಳ್ತಾರೆ. ದೇವರು ನಮಗೆ, ದೇವರು. ಮ್ಯಾಮ್ ಈಗ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ನಾನು ಜನಗಳ ಕಷ್ಟ ಸುಖನ ಅವ್ರನ್ನ ಕೇಳಬೇಕು. ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಯಾವ ಮತ್ತೆ ಅಡ್ಜಸ್ಟ್ ಅಂದರೆ ಅವರು ಯಾವಾಗಲೂ ದೇಶದ ಬಗ್ಗೆನೇ ಯೋಚನೆ ಮಾಡ್ತಾರಲ್ವಾ. ಸೊ ಅವ್ರು ಹೇಳೋದೆಲ್ಲ ಕರೆಕ್ಟಾಗಿರುತ್ತೆ ಅವಾಗ. ಅವರು ಈಸ್ ನಾಟ್ ಸೆಲ್ಫಿಶ್. ಅದಕ್ಕೆ ಅವರು ಬರೀ ದೇಶ 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 ಅಂತಿರ್ತಾರೆ. ಅದಕ್ಕೆ ಸೊ ಅವಾಗ ನಾವು ಅವ್ರನ್ನೇ ಫಾಲೋ ಮಾಡ್ತೀವಪ್ಪ. ಅಂದರೆ ಇದು ಒಂದು ಕಷ್ಟ ಆಗುತ್ತೆ ನಮ್ಮದು ಟ್ರಾನ್ಸ್ಪೋರ್ಟೇಷನ್, ನಮ್ಮದು ಕಾರಲ್ಲಿ ಓಡಾಡಬೇಡಿ ಅಂದರೆ ಅದು ಸ್ವಲ್ಪ. ಈಗ ಕೆಲಸ ಮಾಡೋರೆಲ್ಲ ವರ್ಕ್ ಫ್ರಮ್ ಹೋಮ್, ಕರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇದು ಮಾಡ್ತಾರಲ್ಲ, ಆ ಥರ ಮಾಡ್ಕೊಳ್ಳಿ.
ಆನ್ಲೈನಲ್ಲಿ ಮಾಡ್ಕೊಡಿ ಅಂತ. ಹೌದು, ಇವ್ರು ಕಾಲೇಜ್ಗೆ ಹಿಂಗೆ ಹೋಗ್ಬೇಕು? ಇವರಿಗೆ ಕಾಲೇಜ್ MBBS ಇದೆ, ಕಾಲೇಜ್ ಬಸ್ಸು ಇಲ್ಲ, ಅವ್ರು ಕಾಲೇಜ್ಗೆ ಹೋಗಲೇಬೇಕಲ್ಲ. ಸೊ ಅವಾಗ ಕಾರ್ ಯೂಸ್ ಮಾಡಲೇಬೇಕಲ್ಲ ಆನ್ ಟೈಮ್. ನಿನ್ನೆ ನೋಡಿ ನೀಟ್ ಎಕ್ಸಾಮ್ಗೆ ಒಂದು ಮಗು ಹೋಗಲಿಲ್ವಲ್ಲ, ಅದು 10 ಮಿನಿಟ್ಸ್ ಲೇಟ್ ಆಯ್ತಲ್ಲ, ಬಿಕಾಸ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್. ಆಗ ಹೆಂಗೆ ವೇಸ್ಟ್ ಆಯ್ತಲ್ಲ ಆ ಮಗುದು ಲೈಫು, ಹೆಂಗೆ ಬಿದ್ದು ಅಳ್ತಾ ಇತ್ತು ಆ ಮಗು. ಕೆಲವೊಂದನ್ನು ಕೇಳಬೇಕು, ಹ್ಞೂ